ಜೂನ್ 8ರಿಂದ ಮಾಲ್ಗಳು ಹಾಗೂ ಧಾರ್ಮಿಕ ಕೇಂದ್ರಗಳಿಗೆ ಹೋಟೆಲ್ ರೆಸ್ಟೋರೆಂಟ್ಗಳಿಗೆ ಅವಕಾಶವನ್ನ ಮಾಡಿಕೊಟ್ಟಿರುವಂತ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಒಂದೇ ಸಲ ಹೋಗಿ ಮುಗಿಬೀಳ್ಬೇಡಿ. ಅಲ್ಲಿ ಸಾಕಷ್ಟು ನಿಯಮಗಳನ್ನ ಮಾಡಿಕೊಳ್ಳಲಾಗಿದೆ. ಇನ್ನು ಧಾರ್ಮಿಕ ಕೇಂದ್ರಗಳಲ್ಲಿ ಎಸ್ಪೆಷಲಿ ಪ್ರಮುಖವಾಗಿ ಮಾಸ್ ಸ್ಯಾನಿಟೈಸೇಷನ್ ಮತ್ತು ಒಂದ್ ಕಡೆ ಸಾಮಾಜಿಕ ಅಂತರದ ಜೊತೆಗೆ ಪ್ರತಿಯೊಂದು ಕಡೆನೂ ಅಲ್ಲಿ ಬ್ಯಾರಿಕೇಡ್ ಗಳನ್ನ ಹಾಕಲಾಗಿದೆ. ಹಾಗೆ ರೌಂಡ್ ಸರ್ಕಲ್ ಅನ್ನ ಹಾಕಲಾಗಿರುವಂತದ್ದು ಕರೆಕ್ಟ್ ಆಗಿ 6 ಅಡಿ ಅಂತರದ ರೌಂಡ್ ಸರ್ಕಲ್ ಗಳನ್ನ ಹಾಕಿದ್ದಾರೆ. ಇನ್ನು ದೇವಸ್ಥಾನಕ್ಕೆ ಹೋದಂತ ಸಂದರ್ಭದಲ್ಲಿ ಗರ್ಭಗುಡಿಯ ಒಳಗಡೆ ಹೋಗಂಗಿಲ್ಲ, ದೇವರನ್ನು ಕೂಡ ಮುಟ್ಟಂಗಿಲ್ಲ, ತೀರ್ಥ ಪ್ರಸಾದವನ್ನು ಕೂಡ ಅಲ್ಲಿ ಕೊಡೋದಿಲ್ಲ. ಅಲ್ಲಿ ಹೋಗಿ ಕೈ ಮುಗಿದು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಬರ್ತಾ ಇರಬೇಕು ಅಷ್ಟೇ. ಫಸ್ಟ್ ಇತ್ತಲ್ಲ ಆ ರೀತಿಯಾಗೆಲ್ಲ ಹಣ್ಣು ಹಂಪಲು ಆ ರೀತಿ ಇನ್ನೊಂದ್ ಕಡೆ ಪೂಜಾ ಸಾಮಗ್ರಿಗಳನ್ನ ತಗೊಂಡೋಗಿ ಪೂಜೆಯನ್ನ ಮಾಡಿಸುವಂತದ್ದು ಇದ್ಯಾವುದು ಕೂಡ ಸದ್ಯಕ್ಕೆ ಇಲ್ಲ. ಅದಕ್ಕೆಲ್ಲವಕ್ಕೂ ಕೂಡ ಬ್ರೇಕ್ ಅನ್ನ ಹಾಕಲಾಗಿದೆ. ಹಾಗೆ ಹೋಟೆಲ್ಗಳಲ್ಲೂ ಕೂಡ ಅಷ್ಟೇ, ನೀವು ಹೋದಂತಹ ಸಂದರ್ಭದಲ್ಲಿ ಮಿನಿಮಮ್ ಡಿಸ್ಟೆನ್ಸ್ ಅಂತ ಮಾಡಿದ್ದಾರೆ. 6 ಅಡಿ ಡಿಸ್ಟೆನ್ಸ್, ಹಾಗೆ ಮುಖಗವಸುಗಳನ್ನ ಹಾಕೊಂಡಿರ್ಬೇಕು. ಹಾಗೆ ಒಂದು ಕಡೆ ಕೂರುವಂತ ಸಂದರ್ಭದಲ್ಲಿ ಮಿನಿಮಮ್ ಡಿಸ್ಟೆನ್ಸ್ ಗಳನ್ನ ಹಾಕ್ಬಿಟ್ಟೆ ಅಲ್ಲಿ ಚೇರ್ ಗಳನ್ನ ಹಾಕಿರುವಂತದ್ದು. ಒಳಗೆ ಹೋದಂತ ಸಂದರ್ಭದಲ್ಲಿ ನೀವು ಎಲ್ಲವೂ ಕೂಡ ಆನ್ಲೈನ್ ಮಾಡಬೇಕು ಅನ್ನೋದನ್ನ ಕೂಡ ಈಗ ಆಲ್ರೆಡಿ ಅವರಿಗೆ ಸೂಚನೆಗಳನ್ನ ನೀಡಲಾಗಿದೆ. ಲಾಡ್ಜ್ಗಳಲ್ಲೂ ಕೂಡ ಅಷ್ಟೇ, ಎಸ್ಪೆಷಲಿ ಈಗ ಶಾಪಿಂಗ್ ಮಾಲ್ಗಳಲ್ಲಿ ಯಾವ ರೀತಿಯಾಗಿ ಜನರನ್ನ ನಿಭಾಯಿಸ್ತಾರೆ. ಇನ್ನು ಒಂದ್ ಕಡೆ ಸಾಮಾಜಿಕ ಅಂತರವನ್ನ ಕಾಪಾಡಿಕೊಳ್ಳಲಾಗುತ್ತೆ, ಯಾವಾಗಲೂ ಸ್ಯಾನಿಟೈಸೇಷನ್ ಅನ್ನ ಮಾಡಲಾಗುತ್ತೆ. ಇವೆಲ್ಲವೂ ಕೂಡ ಇರುವಂತ ಪ್ರಶ್ನೆ ನೋಡ್ಬೇಕು. ಜೂನ್ 8ರಿಂದ ಯಾವ ರೀತಿಯಾಗಿ ಇವೆಲ್ಲವನ್ನೂ ಕೂಡ ಮಾರ್ಗಸೂಚಿಗಳನ್ನ ಅಳವಡಿಸಿಕೊಂಡು ಮಾಲ್ನವರು ಪರಿಪಾಲನೆಯನ್ನ ಮಾಡಿಕೊಂಡು ಇಲ್ಲಿ ಅಂದ್ರೆ ಮಾರ್ಗಸೂಚಿಗಳನ್ನ ಪಾಲನೆ ಮಾಡ್ತಾರೆ ಅನ್ನೋದನ್ನ ನೋಡ್ಬೇಕಾಗಿದೆ. ಅದರಲ್ಲೂ ಎಸ್ಪೆಷಲಿ ಶಾಪಿಂಗ್ ಮಾಲ್ಗೆ ಹೋದಂತ ಸಂದರ್ಭದಲ್ಲಿ ಸಾಮಾಜಿಕ ಅಂತರ ಅನ್ನೋದು, ಸ್ಯಾನಿಟೈಸೇಷನ್ ಅನ್ನೋದು ಇವೆಲ್ಲವೂ ಕೂಡ ಒಂದು ಸವಾಲೇ ಆಗಿದೆ. ಇನ್ನು ಹೆಚ್ಚಿನ ಸಿಬ್ಬಂದಿ ಬೇಕಾಗುತ್ತೆ. ಸೊ ಮಾಲ್ನವರು ಇದನ್ನೆಲ್ಲವನ್ನು ಹೇಗೆ ಕಾಪಾಡ್ಕೊಳ್ತಾರೆ ಅನ್ನೋದು ಪ್ರಮುಖ ಸವಾಲು. ಹೋಟೆಲ್ ಮಾರ್ಗಸೂಚಿ ನಿಮ್ಗೆ ತೋರಿಸ್ತಾ ಇದೀವಿ. ರೆಸ್ಟೋರೆಂಟ್ ನಲ್ಲಿ ಆಟದ ಜಾಗ, ಮಕ್ಕಳ ಪ್ಲೇ ಗ್ರೌಂಡ್ ಇದ್ಯಾವುದು ಕೂಡ ಇರಂಗಿಲ್ಲ. ರೆಸ್ಟೋರೆಂಟ್ ಗಳಿಗೆ ಹೋದಂತ ಸಂದರ್ಭದಲ್ಲಿ ಮುಂಚೆ ಎಲ್ಲ ಇತ್ತಲ್ಲ, ಅದ್ಯಾವುದು ಕೂಡ ಈಗ ಇರೋದಿಲ್ಲ. ಹೋಗ್ಬೇಕು, ತಿನ್ಬೇಕು, ಬರಬೇಕು ಅಷ್ಟೇ. ಇನ್ಯಾವುದೇ ರೀತಿಯಾದಂತಹ ಚಟುವಟಿಕೆಗಳು ಅಲ್ಲಿ ಇರೋದಿಲ್ಲ. ಹಾಗೆ ಮೇನ್ ಆಗಿ ಅಂದ್ರೆ ಗರ್ಭಿಣಿಯರಿಗೆ ಅವಕಾಶ ಇಲ್ಲ, ಚಿಕ್ಕ ಮಕ್ಕಳಿಗೆ ಅವಕಾಶ ಇಲ್ಲ, ಅದರ ಜೊತೆಗೆ ಹಿರಿಯರಿಗೆ ಅವಕಾಶ ಇಲ್ಲ. ಕಲಬುರಗಿ ಜಿಲ್ಲೆಯಲ್ಲಿ ಯಾವ ರೀತಿಯಾಗಿ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ. ಶಿವರಾಮ್ ಅಸುಂಡಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಶಿವರಾಮ್ ಅಸುಂಡಿ, ಕಲಬುರಗಿ ಜಿಲ್ಲೆ ಅತಿ ಹೆಚ್ಚು ಸೋಂಕಿತರಿರುವಂತ 2ನೇ ಜಿಲ್ಲೆ ಆಗಿರುವಂತದ್ದು. ಅಲ್ಲಿ ಎಲ್ಲವಕ್ಕೂ ಅವಕಾಶ ಸಿಗ್ತಾ ಇದೆಯಾ? ಬೇರೆ ಬೇರೆ ಕಡೆ ಎಲ್ಲವಕ್ಕೂ ಅವಕಾಶ ಕೊಟ್ಟಿದಾರಲ್ಲ, ಅದೇ ರೀತಿಯಾಗಿ ಅಲ್ಲೂ ಸಿಕ್ಕಿದೆಯಾ? ಅಲ್ಲಿ ಯಾವ ರೀತಿಯಾದಂತಹ ವ್ಯವಸ್ಥೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ? ಪೃಥ್ವಿರಾಜ್, ಕಲಬುರಗಿ ಜಿಲ್ಲೆ 2ನೇ ಸ್ಥಾನದಲ್ಲಿ ಇದ್ರೂ ಸಹ ಆರೆಂಜ್ ಝೋನ್ ನಲ್ಲಿ ಇರೋದ್ರಿಂದಾಗಿ ಇಲ್ಲೂ ಸಹ ಜೂನ್ 8ರಿಂದ ಎಲ್ಲ ರೀತಿಯ ಅಂದ್ರೆ ಶಾಪಿಂಗ್ ಮಾಲ್ ಇರ್ಬೋದು, ದೇವಸ್ಥಾನದ ದರ್ಶನ ಇರ್ಬೋದು, ಎಲ್ಲ ರೀತಿಯ ವ್ಯವಸ್ಥೆ ಸಿಗ್ತಾ ಇದೆ. ಹೀಗಾಗಿ ಅದಕ್ಕೆ ತಕ್ಕಾಗಿನೇ ಸಾಕಷ್ಟು ಪ್ರಿಪರೇಷನ್ ಸಹ ಮಾಡ್ಕೊಳ್ಳಾಗ್ತಾ ಇದೆ. ನಾವೀಗ ಕಲಬುರಗಿಯ ಆರಾಧ್ಯ ದೈವ ಶರಣಬಸವೇಶ್ವರ ದೇವಸ್ಥಾನದ ಬಳಿ ಇದ್ದೇವೆ. ಇಲ್ಲಿ ಏನಂದ್ರೆ 8ರಿಂದ ಏನಾದ್ರು ಭಕ್ತರಿಗೆ ದರ್ಶನ ಸಿಗುತ್ತೆ, ಆ ಸಿದ್ಧತೆಗಾಗಿ ಸಾಕಷ್ಟು ವ್ಯವಸ್ಥೆಗಳು ಮಾಡ್ಕೊಳ್ಳಾಗ್ತಾ ಇದೆ. ಈಗ ನೋಡ್ತಾ ಇರ್ಬೋದು, ಭಕ್ತರ ದರ್ಶನಕ್ಕೆ ಅಂದ್ರೆ ಎಷ್ಟೇ ಭಕ್ತರು ಬಂದ್ರು ಸಹ ಅವ್ರನ್ನ ಸಾಲ್ಗಟ್ಟು ನಿಲ್ಲಕ್ಕೆ ಒಂದು ಬ್ಯಾರಿಕೇಡ್ ಹಾಕಲಾಗಿದೆ. ಜೊತೆಗೆ ಸಾಮಾಜಿಕ ಅಂತರ ಕಾಪಾಡಲಿಕ್ಕೆ ಸಹ ಟೆಂಪಲ್ ಒಳಗಡೆ ಮಾರ್ಕ್ ಮಾಡಲಾಗಿದೆ. ಮತ್ತು ಏನು ಎಷ್ಟೇ ಜನ ಭಕ್ತರು ಬಂದ್ರು ಸಹ ಅದಕ್ಕೆ ಅಕಾಮಡೇಟ್ ಮಾಡುವಂತ ವ್ಯವಸ್ಥೆ ಮಾಡಲಾಗ್ತಾ ಇದೆ. ಈಗ ಶರಣಬಸವೇಶ್ವರ ದೇವಸ್ಥಾನ ಏನು ಕೊರೋನಾ ಮೊದಲನೇ ಸಾವಾಗಿತ್ತು, ಆ ಸಂದರ್ಭದಲ್ಲಿ ಜಾತ್ರೆ ನಡೆದಿತ್ತು. ಆ ಜಾತ್ರೆ ಆದ ನಂತರ ಸಂಪೂರ್ಣವಾಗಿ ಬಂದ್ ಆಗಿತ್ತು. ಹೀಗಾಗಿ 2.5 ತಿಂಗಳ ನಂತರ ದೇವಸ್ಥಾನ ರೀಓಪನ್ ಆಗ್ತಾ ಇದೆ. ಈಗ ಇದಕ್ಕೆ ಸಾಕಷ್ಟು ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ಈಗ ನೋಡ್ಬೋದು, ಇಲ್ಲಿ ಬ್ಯಾರಿಕೇಡ್ ಕಟ್ತಾ ಇದ್ದಾರೆ ಭಕ್ತರು. ಅಂದ್ರೆ ಯಾಕಂದ್ರೆ ಕಲಬುರಗಿ ಶರಣಬಸವೇಶ್ವರ ಅಂದ್ರೆ ಉತ್ತರ ಕರ್ನಾಟಕದ ಜೊತೆಗೆ ಮಹಾರಾಷ್ಟ್ರ, ಆಂಧ್ರ ಪ್ರದೇಶದ ಭಕ್ತರು ಸಹ ಇಲ್ಲಿ ಬರ್ತಾರೆ. ಮತ್ತು ಬಹಳಷ್ಟು ದಿನಗಳ ನಂತರ ಜೂನ್ 8ಕ್ಕೆ ರೀಓಪನ್ ಆಗ್ತಾ ಇರೋದ್ರಿಂದಾಗಿ ಅದಕ್ಕೆ ಭಕ್ತರು ಏಕಾಏಕಿ ಬರ್ಬೋದು ಅನ್ನೋ ಕಾರಣಕ್ಕಾಗಿ ಉದ್ದ ಸಾಲುಗಟ್ಟು ನಿಲ್ಲಕ್ಕೆ ಒಂದು ಬ್ಯಾರಿಕೇಡ್ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಒಟ್ಟಾರೆ ಎಲ್ಲ ಸಿದ್ಧತೆಗಳು ಮಾಡ್ಕೊಳ್ತಾ ಇದ್ದಾರೆ. ಪೃಥ್ವಿರಾಜ್, ಓಕೆ ಶಿವರಾಮ್ ಅಸುಂಡಿ, ಇದು ಕಲಬುರಗಿಯ ಚಿತ್ರಣ ಆಯ್ತು. ಶಿವಮೊಗ್ಗಕ್ಕೆ ಹೋಗೋಣ, ಅಲ್ಲಿ ಯಾವ ರೀತಿಯಾಗಿ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ನಾಗರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ನಾಗರಾಜ್, ಹೇಗಿದೆ ಶಿವಮೊಗ್ಗ? ಯಾವ ರೀತಿಯಾಗಿ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ ಅಲ್ಲಿ?
ಪೃಥ್ವಿ ಏನು ಇಲ್ಲಿ ಶಿವಮೊಗ್ಗದಲ್ಲೂ ಸಹ ಎಲ್ಲ ರೀತಿಯಲ್ಲೂ ಏನೋ ಒಂದು ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ನಾವೀಗ ಶಿವಮೊಗ್ಗದ ಏನು ಸ್ಪಾರ್ ಏನು ಮಾಲ್ ಇದೆ, ಆ ಮಾಲಲ್ಲಿ ಶಿವಪ್ಪನಾಯಕ ಮಾರುಕಟ್ಟೆ ಬಳಿ ಇರುವಂಥ ಒಂದು ಮಾಲಲ್ಲಿ ಇರ್ಬೋದು. ನಾವೀಗ ನೋಡ್ಬೋದು ಏನು ಸೋಮವಾರದಿಂದ ಈ ಒಂದು ಮಾಲ್ ಆರಂಭ ಆಗ್ತಾ ಇದೆ. ಈ ಮಾಲ್ ಆರಂಭದ ಹಿನ್ನೆಲೆಯಲ್ಲಿ ಸಾಕಷ್ಟು ಸಿದ್ಧತೆಗಳನ್ನು ಈಗಾಗಲೇ ಮಾಡಿಕೊಳ್ಳಲಾಗಿದೆ. ನಾವೀಗ ನೋಡ್ಬೋದು ದೃಶ್ಯಗಳಲ್ಲಿ ಸಹ ಏನು ಸೆಕ್ಯೂರಿಟಿ ಏನು ಬಂದಿದ್ದಾರೆ, ಅವರಿಗೂ ಸಹ ಒಂದು ಚೆಕ್ ಮಾಡುವಂಥ ಒಂದು ಕೆಲಸವನ್ನು ಸಹ ಏನು ಸಿಬ್ಬಂದಿಗಳು ಮಾಡ್ತಿದ್ದಾರೆ. ನೋಡ್ಬೋದು ಕೈಗಳಿಗೆ ಗ್ಲೌಸ್ ಹಾಕ್ಕೊಂಡು ಮಾಸ್ಕ್ ಹಾಕೊಂಡು ಈಗಾಗಲೇ ಸೆಕ್ಯೂರಿಟಿಗಳು ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ. ಜೊತೆಗೆ ವಯಸ್ಸಾದವರಿಗೆ ಏನು ಒಂದು ಥರ್ಮಲ್ ಯಾರಿಗೂ ಅವಕಾಶ ಇಲ್ಲ. ಜೊತೆಗೆ ಯಾವುದೇ ಒಬ್ಬ ವ್ಯಕ್ತಿ ಬಂದರೂ ಸಹ ಅವರಿಗೆ ಥರ್ಮಲ್ ಸ್ಕ್ಯಾನ್ ಆಗಿರ್ಬೋದು, ಜೊತೆಗೆ ಏನು ಸ್ಯಾನಿಟೈಸ್ ಆಗಿರ್ಬೋದು, ಎಲ್ಲ ಸಿದ್ಧತೆಗಳನ್ನು ಸಹ ಮಾಡ್ಕೊಂಡಿದ್ದಾರೆ. ಜೊತೆಗೆ ಒಂದು ಬುಕ್ಕನ್ನು ಲೆಡ್ಜರ್ ಬುಕ್ಕನ್ನು ಸಹ ಅಲ್ಲಿ ಇಟ್ಕೊಂಡಿದ್ದಾರೆ. ಪ್ರತಿಯೊಬ್ಬರು ಬಂದಂಥವ್ರು ಅಲ್ಲಿ ಫೋನ್ ಮಾಡಬೇಕು, ಜೊತೆ ಫೋನ್ ನಂಬರ್ ಬರೀಬೇಕು, ಜೊತೆಗೆ ಅವರ ಹೆಸರುಗಳನ್ನ ಸಹ ಬರೆದು ಹೋಗಬೇಕು. ಆ ರೀತಿಯ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ಜೊತೆಗೆ ಎರಡು ಕಡೆನೂ ಸಹ ಅದೇ ರೀತಿಯ ಒಂದು ಸಿದ್ಧತೆ ಮಾಡಿದೆ. ಏನು ಸಿಬ್ಬಂದಿಗಳಿಗೂ ಸಹ ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನು ಸಹ ಕೈಗೊಳ್ಳಲಾಗಿದೆ. ಕನಿಷ್ಠ ಕೆಲವು ಸಿಬ್ಬಂದಿಗಳನ್ನ ಇಟ್ಕೊಂಡು ಏನು ಮಾಲನ್ನು ಒಂದು ನಡೆಸಬೇಕು. ಆ ಹಿನ್ನೆಲೆಯಲ್ಲಿ ಎಲ್ಲ ರೀತಿಯ ಒಂದು ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ನಾವಿಲ್ಲಿ ನೋಡಬಹುದು ಒಂದೇ ಒಂದು ಡೋರ್ ಮಾತ್ರ ಅವಕಾಶ ಏನು ಒಳಗಡೆ ಬಿಟ್ಕೊಳ್ಳಲು ಒಂದು ಅವಕಾಶವನ್ನು ಮಾಡಿಕೊಳ್ಳಲಾಗಿದೆ. ಈಗಾಗಲೇ ನಾವಿಲ್ಲಿ ಸ್ವಚ್ಛತಾ ಕಾರ್ಯಗಳನ್ನು ಸಹ ಮಾಡಿಕೊಂಡು ಎಲ್ಲ ರೀತಿಯಲ್ಲೂ ಏನು ಒಂದು ನೀಟ್ ಮಾಡಲಾಗಿದೆ. ಕಳೆದ 2 ತಿಂಗಳಿನಿಂದ ಮಾಲಿಗೆ ಓಪನ್ಗೆ ಅವಕಾಶವಿರಲಿಲ್ಲ. ಹೀಗಾಗಿ ಸಾಕಷ್ಟು ಯಾವುದೇ ಒಂದು ಸ್ವಚ್ಛತಾ ಕಾರ್ಯ ಆಗಿರಲಿಲ್ಲ. ಈಗ ಮೊನ್ನೆಯಿಂದ ಏನು ಸೋಮವಾರದಿಂದ ಒಂದು ಮಾಲ್ಗೆ ಓಪನ್ಗೆ ಒಂದು ಅವಕಾಶ ಸಿಗುತ್ತೆ ಅನ್ನೋ ಒಂದು ಮಾಹಿತಿ ನೀಡಿದ್ರು. ಆ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಕ್ಲೀನ್ ಮಾಡಿಕೊಂಡು ಏನು ಎಲ್ಲ ರೀತಿಯ ಒಂದು ಸ್ವಚ್ಛತೆಯನ್ನು ಸಹ ಮಾಡಿಕೊಂಡಿದ್ದಾರೆ. ಜೊತೆಗೆ ಸ್ಯಾನಿಟೈಸ್ ಇರ್ಬೋದು, ಥರ್ಮಲ್ ಸ್ಕ್ಯಾನಿಂಗ್ ಇರ್ಬೋದು, ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಕೇವಲ ಇವತ್ತು ಏನು ಸೆಕ್ಯೂರಿಟಿಗಳು ಮಾತ್ರ ಇಂದು ಬಂದು ಏನು ಎಲ್ಲ ರೀತಿಯ ಒಂದು ಸಿದ್ಧತೆಗಳಲ್ಲಿ ತೊಡಗಿದ್ದಾರೆ. ಏನು ಸೋಮವಾರದಿಂದ ಏನು ಕೆಲವಷ್ಟು ಜನ ಏನು ಕಾರ್ಮಿಕರು ಮಾತ್ರ ಬಂದು ಮಾಲ್ನ ಒಳಗಡೆ ಒಂದು ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಾರೆ. ಸೋಮವಾರದಿಂದ ಏನು ಶಿವಮೊಗ್ಗದಲ್ಲೂ ಸಹ ಏನು ಶಿವಪ್ಪನಾಯಕ ಮಾರುಕಟ್ಟೆಯಲ್ಲಿ ಬಳಿ ಇರುವಂತಹ ಒಂದು ಏನು ಬ್ಯಾರಿಸ್ ಮಾಲ್ ಏನಿದೆ, ಆ ಮಾಲ್ನಲ್ಲಿ ಏನು ಓಪನ್ ಆಗುತ್ತೆ. ಅಲ್ಲೂ ಸಹ ಸಾರ್ವಜನಿಕರಿಗೆ ಸೇವೆಗಳು ಸಿಗ್ತವೆ. ಸಾರ್ವಜನಿಕರು ಸುರಕ್ಷಿತವಾಗಿ ಮಾಲ್ಗಳಿಗೆ ಬಂದು ಏನು ಅಗತ್ಯ ವಸ್ತುಗಳ ಖರೀದಿಯನ್ನ ಮಾಡಬೇಕು ಎಂಬ ಒಂದು ವಿನಂತಿಯ ಸಹ ಬೋರ್ಡ್ ಅನ್ನು ಸಹ ಹಾಕಿದ್ದಾರೆ. ಪೃಥ್ವಿ, ಓಕೆ, ಥ್ಯಾಂಕ್ ಯು ನಾಗರಾಜ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಪ್ರಮುಖ ಜಿಲ್ಲೆಗಳ ಚಿತ್ರಣವನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತಾ ಇತ್ತು ನ್ಯೂಸ್ 18 ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನ ನೀಡ್ತಾ ಇದ್ದೆ. ಇಲ್ಲಿ ಮೈಸೂರನ್ನ ನೋಡಿದ್ರಿ, ಶಿವಮೊಗ್ಗವನ್ನ ನೋಡಿದ್ರಿ, ಹಾಗೆ ಕಲಬುರಗಿ, ಹುಬ್ಬಳ್ಳಿ, ಬೆಂಗಳೂರಿನ ಚಿತ್ರಣವನ್ನ ನಿಮ್ಮ ಮುಂದೆ ಇಡ್ತಾ ಇದ್ವಿ. ಯಾಕೆಂದ್ರೆ ಪ್ರಮುಖ ಜಿಲ್ಲೆಗಳು ಇವೆಲ್ಲವೂ ಕೂಡ ರಾಜ್ಯದಲ್ಲಿ ಸಾಕಷ್ಟು ಧಾರ್ಮಿಕ ಕ್ಷೇತ್ರಗಳು ಇರುವಂತಹ ಜಿಲ್ಲೆಗಳು, ಶಾಪಿಂಗ್ ಮಾಲ್ಗಳು ಇರುವಂತಹ ಜಿಲ್ಲೆಗಳು, ವಾಣಿಜ್ಯ ಕೇಂದ್ರಗಳಾಗಿರುವಂತಹ ಜಿಲ್ಲೆಗಳ ಮಾಹಿತಿಯನ್ನ ನೀಡ್ತಾ ಹೋಗ್ತಾ ಇದ್ವಿ. ಯಾಕೆಂದ್ರೆ ಆಲ್ಮೋಸ್ಟ್ 3 ತಿಂಗಳಿಂದ ಧಾರ್ಮಿಕ ಕೇಂದ್ರಗಳು ಬಂದಾಗಿದ್ದಂತ ಹಿನ್ನೆಲೆ, ಹಾಗೆ ಶಾಪಿಂಗ್ ಮಾಲ್ಗಳು ಬಂದಾಗಿದ್ದಂತ ಹಿನ್ನೆಲೆ, ಹೋಟೆಲ್ಗಳು ಬಂದಾಗಿದ್ದಂತ ಹಿನ್ನೆಲೆಯಲ್ಲಿ ಎಲ್ಲವನ್ನು ಈಗ ಓಪನ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತ ಹಿನ್ನೆಲೆಯಲ್ಲಿ ಅವರು ಯಾವ ರೀತಿಯಾಗಿ ರೆಡಿ ಆಗಿದ್ದಾರೆ, ಎಲ್ಲರೂ ಕೂಡ ಬೇಡ್ಕೊಳ್ತಾ ಇದ್ರು, ನಮ್ಗೆ ಅವಕಾಶ ಮಾಡಿಕೊಡಿ, ಸರ್ಕಾರ ಏನ್ ಹೇಳಿದ್ರು ಕೂಡ ನಾವು ಪಾಲನೆ ಮಾಡ್ತೀವಿ ಅಂತ ಹೋಟೆಲ್ ಮಾಲೀಕರ ಸಂಘದವರಾಗಿರ್ಬೋದು, ಶಾಪಿಂಗ್ ಮಾಲ್ಗಳ ಸಂಘದವರಾಗಿರ್ಬೋದು, ಹಾಗೆ ಧಾರ್ಮಿಕ ಇಲಾಖೆ ಕೇಂದ್ರದವರು ಕೂಡ ಮನವಿಯನ್ನ ಮಾಡ್ಕೊಳ್ತಿದ್ರು. ಈಗ ಅವಕಾಶ ಮಾಡಿಕೊಡ್ಲಾಗಿದೆ. ಸೊ ಹೀಗಾಗಿ ಸಾಕಷ್ಟು ವ್ಯವಸ್ಥೆಯನ್ನ ಈಗ ಆಲ್ರೆಡಿ ಮಾಡ್ಕೊಂಡಿದ್ದಾರೆ. ಇನ್ನ ರಾಜ್ಯದ ಪ್ರಮುಖ ದೇವಸ್ಥಾನಗಳಲ್ಲಿ ಒಂದಾಗಿರುವಂತಹ ಗವಿಗಂಗಾಧರೇಶ್ವರ ದೇವಸ್ಥಾನದ ಮುಂಭಾಗದಿಂದ ನಮ್ಮ ಪ್ರತಿನಿಧಿ ಥಾಮಸ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಥಾಮಸ್, ಗವಿಗಂಗಾಧರೇಶ್ವರ ದೇವಸ್ಥಾನ ಅಂದ್ರೆ ಬೆಂಗಳೂರಿನಲ್ಲಿರುವಂತಹ ಪ್ರಮುಖ ದೇವಸ್ಥಾನಗಳಲ್ಲಿ ಒಂದು. ಅಲ್ಲಿ ಜೂನ್ 8ರಿಂದ ಓಪನ್ ಆಗ್ತಾ ಇದೆಯಲ್ಲ, ಹೇಗಿದೆ ವ್ಯವಸ್ಥೆ, ಯಾವ ರೀತಿಯಾಗಿ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಆ ದೇವಸ್ಥಾನದಲ್ಲಿ? ಹತ್ತಿರ 2 ತಿಂಗಳವರೆಗೂ ಕೂಡ ಏನು ಟೆಂಪಲ್ಗಳಲ್ಲಿ ಸಂಪೂರ್ಣವಾಗಿ ನಿರ್ಬಂಧವನ್ನು ಹೇರಲಾಗಿತ್ತು. ಸಾಮಾಜಿಕ ಎಲ್ಲ ಒಂದ್ ಕಡೆ ಸೋಷಿಯಲ್ ಸ್ಪ್ರೆಡ್ ಆಗ್ಬಿಡ್ತದೆ ಅನ್ನೋ ಕಾರಣಕ್ಕೆ ದೇವಸ್ಥಾನಗಳನ್ನು ಸಂಪೂರ್ಣವಾಗಿ ಬಂದ್ ಮಾಡಲಾಗಿತ್ತು. ಆ ಒಂದು ಇದನ್ನ ನಿರ್ಬಂಧವನ್ನ ಈಗ ತೆರವು ಮಾಡಲಾಗ್ತಾ ಇದೆ. 8ನೇ ತಾರೀಕಿಂದ ಏನು ಟೆಂಪಲ್ಗಳು ರಾಜ್ಯಾದ್ಯಂತ ಓಪನ್ ಆಗ್ಲಿವೆ. ಅದರಲ್ಲೂ ಪ್ರಮುಖವಾದಂತಹ ಟೆಂಪಲ್ಗಳಲ್ಲಿ ಒಂದು ರೀತಿ ಹಬ್ಬದ ವಾತಾವರಣ ಇದೆ. ಅದಕ್ಕೆ ಪೂರಕವಾಗಿ ಎಲ್ಲಾ ಸಿದ್ಧತೆಗಳನ್ನು ಈಗಾಗಲೇ ಮಾಡಿಕೊಳ್ಳಲಾಗ್ತಾ ಇದೆ. ನಾವು ಬೆಂಗಳೂರಿನ ಪ್ರತಿಷ್ಠಿತ, ಅದರ ಜೊತೆಗೆ ತುಂಬಾ ಪ್ರಸಿದ್ಧವಾದಂತಹ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಇದ್ದೀವಿ. ನೋಡಿ, ದೇವಸ್ಥಾನದ ಒಳಗಡೆ ಎಲ್ಲಾ ಸಿದ್ಧತೆಗಳನ್ನು ಈಗಾಗಲೇ ಮಾಡಿಕೊಳ್ಳಲಾಗ್ತಾ ಇದೆ. ಗರ್ಭಗುಡಿಯಿಂದ ಹಿಡಿದು ದೇವಸ್ಥಾನದ ಎಲ್ಲಾ ಆಯಾಮಗಳಲ್ಲೂ ಪ್ರತಿಯೊಂದು ಸಿದ್ಧತೆಗಳನ್ನ ತುಂಬಾ ಅಚ್ಚುಕಟ್ಟಾಗಿ ಮಾಡಲಾಗಿದೆ. ಇಡೀ ದೇವಸ್ಥಾನವನ್ನ ಸಂಪೂರ್ಣವಾಗಿ ನೀರಿನಿಂದ ಶುಚಿಗೊಳಿಸುವಂತ ಕೆಲಸನೂ ಕೂಡ ಈಗಾಗಲೇ ನಡೀತಾ ಇದೆ. ಯಾಕಂತ ಹೇಳಿದ್ರೆ ಗವಿಗಂಗಾಧರೇಶ್ವರ ದೇವಸ್ಥಾನ ಅನ್ನೋದು ತುಂಬಾ ಪ್ರತಿಷ್ಠಿತವಾದಂತಹ ದೇವಸ್ಥಾನ. ಆ ಒಂದು ದೇವಸ್ಥಾನಕ್ಕೆ ಸಾವಿರಾರು ಭಕ್ತಾದಿಗಳು ಬರುವಂತಹ ಸಾಧ್ಯತೆಗಳಿದೆ. 8ನೇ ತಾರೀಕಿಂದ ಸಾವಿರಾರು ಭಕ್ತಾದಿಗಳು ಬರುವಂತಹ ಸಾಧ್ಯತೆಗಳಿದೆ. ಎಲ್ಲಾ ಭಕ್ತಾದಿಗಳಿಗೂ ಏಕಕಾಲಿಕ ಅವಕಾಶ ನೀಡುವಂತಹ ಸಾಧ್ಯತೆಗಳು ಕಮ್ಮಿ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ಏನೇನು ಸಿದ್ಧತೆಗಳನ್ನ ಮಾಡ್ಕೋಬೇಕು, ಒಂದಷ್ಟು ಸಿದ್ಧತೆಗಳನ್ನ ಈಗಾಗಲೇ ಮಾಡಿಕೊಳ್ಳಲಾಗಿದೆ. ನೋಡಿ, ಗವಿಗಂಗಾಧರೇಶ್ವರ ಟೆಂಪಲ್ ಅನ್ನುವಂಥದ್ದು ಸಂಪೂರ್ಣ ಗುಹೆಯ ಒಳಗಡೆ ಇರುವಂತಹ ಒಂದು ಟೆಂಪಲ್, ಗುಹೆಯ ಮಾದರಿಯಲ್ಲಿ ಇರುವಂತಹ ಒಂದು ಟೆಂಪಲ್. ಆ ಕಾರಣಕ್ಕೋಸ್ಕರ
ಹೆಚ್ಚು ಭಕ್ತಾದಿಗಳು ಬರೋ ಸಂದರ್ಭದಲ್ಲಿ ಏನಾದರೂ ಒಂದಷ್ಟು ಇದಾಗುವಂತ ಸಾಧ್ಯತೆಗಳಿಂದ ಅದು ಯಾವುದಕ್ಕೂ ಕೂಡ ಅವಕಾಶವನ್ನ ಕೊಡ್ಲಾಗ್ತಾ ಇಲ್ಲ. ನಾವು ದೇವಸ್ಥಾನದ ಅರ್ಚಕರ ಅವ್ರ ಕೇಳಿ ನೇರವಾಗಿ ಕೇಳೋಣ ಯಾವ್ಯಾವ ವ್ಯವಸ್ಥೆಗಳನ್ನು ಮಾಡ್ಕೊಳ್ಳಾಗಿದೆ ಅಂತ. ಸರ್, ಈಗ ಯಾವ್ಯಾವ ವ್ಯವಸ್ಥೆಗಳನ್ನು ಮಾಡ್ಕೊಳ್ಳಾಗಿದೆ? 8ನೇ ತಾರೀಕು ಅದು ಗವಿಗಂಗಾಧರೇಶ್ವರ ಟೆಂಪಲ್ ಅಂದ್ರೆ ಅದು ಭಕ್ತ ಸಾಗರನೇ ಹೊರತು ಬರುವಂತ ಟೆಂಪಲ್. ಇಂಥ ಒಂದು ಸಂದರ್ಭದಲ್ಲಿ 8ನೇ ತಾರೀಕಿಂದ ಆರಂಭವಾಗುವಂತ ಸಂದರ್ಭದಲ್ಲಿ ಏನೇನು ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ? ಈಗ 3 ತಿಂಗಳ ಕಾಲದಿಂದ ಲಾಕ್ಡೌನ್ ವಿಶೇಷದಲ್ಲಿ ಯಾವ ಭಕ್ತಾದಿಗಳನ್ನು ಬಿಟ್ಟಿಲ್ಲ. ನಿತ್ಯ ಪೂಜೆ ಕೈಂಕರ್ಯಗಳು ನಡ್ಕೊಂಡು ಹೋಗ್ತಾ ಇದೆ. ಈಗ ನಾಳೆ 8ನೇ ತಾರೀಕಿಂದ ಭಕ್ತರನ್ನ ದರ್ಶನಕ್ಕೆ ಅವಕಾಶ ಮಾಡಿಕೊಡೋದು ಅಂತ ಸರ್ಕಾರದಿಂದ ಆದೇಶ ಬಂದಿದೆ. ಆದ್ದರಿಂದ ಈಗ ನಾಳೆಯಿಂದ ನಮ್ಮಲ್ಲಿ ಪ್ರತಿ 3 ಅಡಿಗೆ ಒಂದೊಂದು ರಿಂಗ್ಗಳನ್ನ ಹಾಕಿ ಆ ಥರ ಸಾಲಿ ಸರ್ದಿನಲ್ಲಿ ಕರ್ಕೊಂಡ್ಬಂದು ದೇವ್ರ ದರ್ಶನ ಆಗುತ್ತೆ. 30 ಸೆಕೆಂಡ್ಗಳ ಕಾಲ ಈಶ್ವರನ ದರ್ಶನ ಆಗುತ್ತೆ. ದೇವತಾ ಆರಾಧನೆ, ಅಭಿಷೇಕ, ಪೂಜೆ, ಸಂಕಲ್ಪ, ಮಂಗಳಾರತಿ ಇತ್ಯಾದಿಗಳು ಏನು ನಡೆಯುವಂಥದ್ದಿಲ್ಲ. ಸರ್ಕಾರದಲ್ಲಿ ಆದೇಶ ಆಗಿರೋದ್ರಿಂದ ದೇವತಾ ದರ್ಶನಕ್ಕೊಂದು ಅನುವು ಮಾಡ್ಕೊಳ್ಳೋಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಬರುವಂತದ್ದು ದೇವರ ದರ್ಶನ ಮಾಡೋದಕ್ಕೆ ತುಂಬಾ ಜನ ಬರ್ತಾರೆ, ಅದನ್ನು ಕೂಡ ಸೀಮಿತಗೊಳಿಸಲಾಗಿದೆ ಟೈಮ್ ಅನ್ನ. ಹೌದು, ಈಗೆಲ್ಲ ಪರಿಸ್ಥಿತಿ ಹಂಗಿರೋದ್ರಿಂದ ಅದನ್ನ, ಯಾಕಂದ್ರೆ ನಮ್ಮಲ್ಲಿ ಗವಿ ನೀವೇ ನೋಡಿದಿರ, ಈಗ ಈ ಗವಿಯಲ್ಲಿ ಜಾಸ್ತಿ ಜನನು ನಿಲ್ಲಕ್ಕೆ ಸಾಧ್ಯ ಇಲ್ಲ. ಈಗ 20 ಜನ ನಿಂತ್ಬಿಟ್ರೆ ಪೂರ್ತಿ ಕ್ಲೋಸ್ ಆಗೋಗುತ್ತೆ ಇಲ್ಲಿ ದೇವಸ್ಥಾನದೊಳಗಡೆ. ಆದ್ರಿಂದ ಅವರ ಒಂದು ಹಿತದೃಷ್ಟಿಗೋಸ್ಕರ ನಾವು ಇದನ್ನ ಒಂದು ಕೈಂಕರ್ಯಗಳನ್ನ ಮಾಡುವಂತ. ಈಗ ಬೆಳಗ್ಗೆಯಿಂದ ಎಷ್ಟೊತ್ತಿಗೆ ಶುರು ಆಗುತ್ತೆ ಮತ್ತೆ ಸಂಜೆ ಎಲ್ಲಿ ತನಕ ಕ್ಲೋಸ್ ಆಗುತ್ತೆ? ಯಾಕಂದ್ರೆ ಭಕ್ತಾದಿಗಳು ಒಂದೇ ದಿವಸ ದೇವಸ್ಥಾನ ಆರಂಭ ಆಗೋದು ತುಂಬಾ ಜನ ಕಾಯ್ಕೊಂಡಿರ್ತಾರೆ. ಸೊ ಹಾಗಾಗಿ ಆ ಒಂದು ದಿನದೊಳಗೆ ಬರುವಂತ ಭಕ್ತ ಸಾಗರವನ್ನ ಟ್ಯಾಕಲ್ ಮಾಡೋದಕ್ಕೆ ಏನ್ ವ್ಯವಸ್ಥೆ ಮಾಡ್ತಾರೆ? ಈಗ ಬೆಳಗ್ಗೆ ನಾವು 6 ಗಂಟೆಗೆ ಸುಪ್ರಭಾತ್ ಸೇವೆ ಸಹಿತ ಸಂಕಲ್ಪಾದಿಗಳು, ಪುಣ್ಯಾಹವಾಚನಾದಿಗಳೆಲ್ಲ ನಡೆದು ಸ್ವಾಮಿಗೆ ವಿಶೇಷವಾಗಿ ಮಹಾಭಿಷೇಕ ಆರಾಧನೆಗಳನ್ನು ನಡೆದು ಅಲಂಕಾರ ಮಾಡೋದ್ ನಂತರನೇ ಸ್ವಾಮಿನ ದರ್ಶನಕ್ಕೆ ಅವಕಾಶ ಮಾಡ್ಕೊಳ್ಲಿಕ್ಕಾಗತ್ತೆ. ಯಾಕಂದ್ರೆ ಭಕ್ತಾದಿಗಳನ್ನ ಯಾರು ಇಲ್ಲಿ ನಾವು ಅಭಿಷೇಕಕ್ಕೆ ಅವಕಾಶ ಮಾಡಿಕೊಡುವಂತ ಪರಿಸ್ಥಿತಿ ಇಲ್ಲ. ಈಗ ಎಷ್ಟು ದಿವಸಗಳ ಸರ್ಕಾರದ ಆದೇಶ ಇದೆಯೋ ಅದ್ರ ತನಕ ನಾವು ಯಾವ ಭಕ್ತರನ್ನು ಅಭಿಷೇಕಕ್ಕಾಗಲಿ, ನಿತ್ಯ ಪೂಜೆಗಳಾಗಲಿ, ಸಂಕಲ್ಪಾದಿಗಳಲ್ಲಿ ಯಾವುದು ಮಾಡುವಂತ ಅವಕಾಶ ಇಲ್ಲ. ಬೆಳಗ್ಗೆ 8 ಮೇಲೆ ದರ್ಶನಕ್ಕೆ ಅವಕಾಶ ಇದೆ. ಜನಗಳನ್ನ ನೋಡಿಕೊಂಡು ಎಷ್ಟೊತ್ತು ಯಾವ ಕಾಲದ ತನಕ ನಾವು ತೆಗೆದಿರೋದು ಏನು ಸಮಾಚಾರ. 12 ಗಂಟೆ ಸಮಯ ನಮ್ದು ಮುಚ್ಚುವಂಥದ್ದು. ಆ ಮಾಧ್ಯಾಹ್ನಿಕ ಮಹಾನೈವೇದ್ಯ ಆದ್ಮೇಲೆ ದೇವಸ್ಥಾನ ಕ್ಲೋಸ್ ಮಾಡುವಂತ ಪದ್ಧತಿ ಇರೋದ್ರಿಂದ ಈ ಜನಸಾಗರದ ವೀಕ್ಷಣೆ ನೋಡಿಕೊಂಡು ಆಮೇಲೆ ಎಷ್ಟೊತ್ತು ತನಕ ತೆಗೆಯೋದು ಏನು ಸಮಾಚಾರ. ಇಲ್ಲ ಅಂತ ಏನಿಲ್ಲ. ಮೊದಲನೇ ದಿವಸ ಜನಗಳಿಗೆ ಬರ್ತಾರೆ, ನಾವು ದರ್ಶನಕ್ಕೆ ಅವಕಾಶ ಮಾಡ್ಕೊಳ್ಳಿಲ್ಲ ಅಂದ್ರೆ ಅವ್ರಿಗೂ ಬೇಜಾರಾಗತ್ತೆ ಪಾಪ. ಅದರಿಂದ ಸಾಕಷ್ಟು ಅವಕಾಶ ಮಾಡ್ಕೊಳ್ಳೋಕೆ ನಮ್ಮ ಪ್ರಯತ್ನ ನಾವು ಮಾಡ್ತಾ ಇದೀವಿ. ಇನ್ನೂ ಒಂದಷ್ಟು ರಿಲ್ಯಾಕ್ಸೇಷನ್ ಸಿಗ್ಬೇಕು ಅಂತ ಅನ್ಸುತ್ತಾ? ಖಂಡಿತ ಅದೆಲ್ಲ ನಿತ್ಯ ಪೂಜೆಗಳೆಲ್ಲ ಎಲ್ಲ ನಡೆಯುತ್ತೆ. ಎಂತ ತೀರ್ಥನೇ ಕೊಡಬೇಡಿ ಅಂತ ಹೇಳಿದ್ದಾರೆ ಸ್ವಾಮಿ. ಅಭಿಷೇಕ ತೀರ್ಥನೇ ಕೊಡೋದು ಬೇಡ ಅಂತ ಹೇಳಿ, ಅದರಿಂದ ಸೋಂಕು ಬರುತ್ತೆ, ಅದು ಇದು ಸ್ವಲ್ಪ ಭಯ ಇರೋದ್ರಿಂದ ಸದ್ಯಕ್ಕೆ ಈಗ ತಾತ್ಕಾಲಿಕವಾಗಿ ಅದೆಲ್ಲ ಸ್ಟಾಪ್ ಮಾಡಿದೀವಿ. ನಿತ್ಯ ಪೂಜೆ ಕೈಂಕರ್ಯಗಳು ಆಗಮ ವಿಧಾನದಲ್ಲಿ ಏನ್ ನಡೀಬೇಕು ಅದೆಲ್ಲ ನಡೆಯುತ್ತೆ ಸ್ವಾಮಿಗೆ. ಮುಂದೆ ಸ್ವಲ್ಪ ರಿಲ್ಯಾಕ್ಸೇಷನ್ ಕೊಡಬೇಕು, ಖಂಡಿತ ಕೊಟ್ರೆ ಭಕ್ತಾದಿಗಳಿಗೆ ಅನುಕೂಲ ಆಗತ್ತೆ. ಅವರ ಸಂಕಲ್ಪಾದಿಗಳು, ಅವರ ವಿಚಾರ ವಿನಯಗಳನ್ನೆಲ್ಲ ಸ್ವಾಮಿ ಹತ್ರ ಅರ್ಪಣೆ ಮಾಡ್ಲಿಕ್ಕೆ ಒಂದು ಅವಕಾಶ ಸಿಗತ್ತೆ. ಈಗ 30 ಸೆಕೆಂಡ್ ದೇವರ ಹತ್ರ ದರ್ಶನ ಮಾಡೋದಂದ್ರೆ ಪ್ರಾರ್ಥನೆ ಇನ್ನೂ ಮಾಡ್ಲಿಕ್ಕಾಗಲ್ಲ. ದೇವರ ಕಣ್ಣು ತೆಗಿಯೋಷ್ಟು 30 ಸೆಕೆಂಡ್ ಆಗೋಗಿರುತ್ತೆ. ಅದು ದರ್ಶನ ಮಾಡಿ ಹೋಗುವಂಥದ್ದು. ನಮ್ದು ಗವಿ ಆದ್ರಿಂದ ತೊಂದರೆ ಜಾಸ್ತಿ ಇರೋದ್ರಿಂದ ನಾವು ಅವಕಾಶ ತಗೊಂಡಿದ್ದೀವಿ. ಹೌದು, ಮುಖ್ಯವಾದ ವಿಚಾರ. ಅದಕ್ಕೆ ನಾಳೆಯಿಂದ ಎಲ್ಲ ರಿಂಗ್ಸ್ಗಳನ್ನೆಲ್ಲ ಹಾಕಿ 3 ಅಡಿಗೆ ಒಂದೊಂದು ವ್ಯವಸ್ಥೆ ಮಾಡಿದೀವಿ. ಈಚೆ ಗೇಟಿಂದಾನೆ ಕ್ಯೂ ಸರ್ದಿ ಸಾಲಿನಲ್ಲಿ ದರ್ಶನ ಮಾಡೋ ಅವಕಾಶ ಮಾಡಿಕೊಟ್ಟಿದ್ದೀವಿ. ಇದು ಒಟ್ಟಾರೆ ಶಾಸ್ತ್ರಿಗಳ ಮಾತುಗಳು. ಏನಂದ್ರೆ ಎಲ್ಲ ವ್ಯವಸ್ಥೆಗಳನ್ನ ಮಾಡಿಕೊಳ್ಳಲಾಗಿದೆ. ಬೆಳಗ್ಗೆ 6ರಿಂದ ದೇವಸ್ಥಾನದ ಒಳಗಡೆ ಭಕ್ತಾದಿಗಳ ಪ್ರವೇಶಕ್ಕೆ ಅವಕಾಶವನ್ನು ಮಾಡಿಕೊಡ್ಲಾಗ್ತದೆ. 12 ಗಂಟೆವರೆಗೆ ಇರುತ್ತೆ. ಆದ್ರೆ ಅವತ್ತಿನ ದಿನದಲ್ಲಿ ಭಕ್ತಾದಿಗಳ ಸಂಖ್ಯೆ ಯಾವ ರೀತಿ ಇರ್ತದೆ ಅನ್ನೋಂಥದ್ದನ್ನ ನಾವು ಗಮನದಲ್ಲಿ ಇಟ್ಕೊಂಡು ಮಾಡ್ತೀವಿ. ಸರ್ಕಾರ ನೀಡಿರುವಂತಹ ನಿಬಂಧನೆಗಳು, ನಿಯಮಗಳ ಅಡಿಯಲ್ಲೇ ನಾವು ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಒಂದಷ್ಟು ರಿಲ್ಯಾಕ್ಸೇಷನ್ ಕೊಡಬೇಕು, ನೈವೇದ್ಯ, ಪ್ರಸಾದ ವಿನಿಯೋಗ, ಅದೇ ರೀತಿ ತೀರ್ಥವನ್ನು ಕೊಡುವಂತಹ ವ್ಯವಸ್ಥೆಗಳಿದೆ. ಅದರೊಳಗೆ ಒಂದಷ್ಟು ರಿಲ್ಯಾಕ್ಸೇಷನ್ ಕೊಟ್ಟರೆ ತುಂಬಾ ಒಳ್ಳೆಯದನ್ನಂತ ಮಾತನ್ನು ಕೂಡ ದೀಕ್ಷಿತರು